ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ವಾಯನಾಡಲ್ಲಿ 2ನೇ ದಿವಸ ಬೆಳಗಿನ ಜಾವ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಿನ್ನೆ ನಾವು ರೆಸಾರ್ಟ್ ತಲುಪೋ ಅಷ್ಟರಲ್ಲಿ ಕತ್ಲೆ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಜಸ್ಟ್ ರೂಮ್ ಟೂರ್ ಮಾತ್ರ ಕೊಟ್ಟು ಹೊರಗಡೆಯಿಂದ ಏನೋ ರೆಕಾರ್ಡಿಂಗ್ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಒಂದ್ಸಲ ಎಲ್ಲರೂ ಫ್ರೆಶ್ ಅಪ್ ಆಗಿ ಸುಮ್ಮನೆ ಹಿಂಗೆ ಒಂದು ವಾಕ್ ಹೋಗ್ಬರೋಣ ಅಂತ ಹೊರಟಿದೀವಿ. ರೆಸಾರ್ಟ್ ಸುತ್ತಮುತ್ತಲು ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡಂಗೂ ಆಯ್ತು ಅಂತ ಹೇಳಿ. ರೆಸಾರ್ಟ್ ಸುತ್ತಮುತ್ತಲು ಸಾಕಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತೆ ಒನ್ಸ್ ಇನ್ ಅ ವೈಲ್ ನಾವು ಈ ರೀತಿ ನಮ್ಮೆಲ್ಲಾ ಕೆಲಸಗಳನ್ನ ಬಿಟ್ಟು ಬೇರೆ ಊರಿಗೆ ಬಂದಾಗ ಒಂಥರ ಸ್ಟ್ರೆಸ್ ಫ್ರೀ ಆಗಿರುತ್ತಲ್ವಾ ಮನ್ಸು ಕೂಡ. ಹಾಗಾಗಿ ಬಹುಶಃ ಏನ್ ನೋಡಿದ್ರು ಚೆನ್ನಾಗ್ ಅನ್ಸುತ್ತೆ, ಎಲ್ಲದೂ ಖುಷಿ ಕೊಡುತ್ತೆ. ಮೇನ್ ಇಂಟೆನ್ಷನ್ ನಾವು ಟ್ರಿಪ್ಗಳಿಗೆ ಹೋಗೋದು ಅದೇ ಅನ್ಸುತ್ತೆ. ಯಾಕಂದ್ರೆ ನಾವು ಕೆಲ್ಸಗಳಿರುವಾಗ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಎಲ್ಲವನ್ನು ಮರೆತು ಒಂದ್ 2-3 ದಿನಗಳ ಕಾಲ ಹಾಯಾಗಿ ಕಳೆಯೋದಿದೆಯಲ್ಲ, ಅದೊಂಥರ ಫ್ಯಾಮಿಲಿ ಬಾಂಡಿಂಗ್ ಟೈಮ್ ಅಂತ ಕೂಡ ಹೇಳ್ಬಹುದು. ಎಷ್ಟೇ ನಾವು ಒಟ್ಟಿಗಿದ್ರು ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಬಟ್ ಈ ರೀತಿಯಾದ ಟ್ರಿಪ್ ಗಳನ್ನ ಆಗಾಗ ನಾವು ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಸಾಕಷ್ಟು ಅಂಜೂರ ಗಿಡಗಳಿತ್ತು. ಮತ್ತೆ ಅಂಜೂರ ಎಷ್ಟು ತುಂಬಿಕೊಂಡಿದಾವೆ ಅಂದ್ರೆ ಆ ಮರಕ್ಕೆ ಭಾರ ಆಗ್ತಿದೇನೋ ಅಂತ ಅನಿಸ್ತಿತ್ತು. ಸೊ ಮರಕ್ಕೆ ಕಾಯಿ ಭಾರವೇ ಅಂತ ಹೇಳ್ತಾರಲ್ಲ, ಹಂಗೆ ಮರಕ್ಕೇನ್ ಭಾರ ಆಗೋದಿಲ್ಲ, ಬಟ್ ನಮಗ್ ನೋಡೋರಿಗೆ ಹಂಗ ಅನಿಸ್ತಾ ಇತ್ತು. ಮತ್ತೆ ಇಲ್ಲಿ ನಿಮ್ಗೆ ವಾಯನಾಡಲ್ಲಿ ಸುತ್ತಮುತ್ತಲು ಜಾಸ್ತಿ ಕಾಣಕ್ ಸಿಗೋದು ಟೀ ಪ್ಲಾಂಟೇಶನ್, ಅದು ಎಲ್ರಿಗೂ ಗೊತ್ತೇ ಇದೆ. ಹಾಗೆ ಕಾಫಿ ಕೂಡ ಸಾಕಷ್ಟು ಇದೆ. ಬಟ್ ಎಂತ ವಿಪರ್ಯಾಸ ಅಂತ ಅಂದ್ರೆ ಕಾಫಿ ಇಲ್ಲಿ ಬೆಳೀತಾರೆ ಬಿಟ್ರೆ ಅವ್ರಿಗೆ ಕಾಫಿ ಹೇಗೆ ಕರೆಕ್ಟ್ ಆಗಿ ಮಾಡೋದು ಅಂತ ವಿಧಾನ ಗೊತ್ತಿಲ್ಲ. 2-3 ಹೋಟ್ಲಲ್ಲಿ ಕೂಡ ಕಾಫಿ ಕುಡಿದ್ ನೋಡಿದ್ರು ಕೂಡ ಒಬ್ರು ಚೆನ್ನಾಗಿ ಮಾಡಿರ್ಲಿಲ್ಲ. ಸೊ ಅದೊಂದು ವಿಪರ್ಯಾಸ ಅಂತಾನೆ ಹೇಳ್ಬಹುದು. ಇಲ್ಲೊಂದು ಚಿಕ್ಕ ಪಾಂಡ್ ಇದೆ, ಹಾಗೆ ಸುತ್ತಮುತ್ತಲು ಒಂದು ರೀತಿಯಾದ ತೋಟ ಅಂತ ಹೇಳ್ಬೋದು. ಸುಮಾರಷ್ಟು ಗಿಡಗಳೆಲ್ಲ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿದೆ, ಹಿತವಾಗಿದೆ ವಾತಾವರಣ. ಬೆಳಗಿನ ಟೈಮು ಹಂಗೆ ಒಂದ್ ತಾಸು ಸ್ಪೆಂಡ್ ಮಾಡಬಹುದು. ಅಲ್ಲಲ್ಲಿ ಪೆಪ್ಪರ್ ಗಿಡ, ಹಾಗೆ ಇದು ವೀಳ್ಯದೆಲೆ ಹೇಳ್ತೀವಲ್ಲ ಆ ಎಲೆಗಳು ಎಲ್ಲವೂ ಇತ್ತು. ಎಲ್ಲವನ್ನು ನೋಡ್ಕೊಳ್ತಾ ಮಗಳಿಗೂ ಕೂಡ ತೋರಿಸ್ತಾ ಹೋಗ್ತಾ ಇದೀವಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಅವಳೆ ಅಂತ ಹೇಳ್ತೀವಿ ನಮ್ ಕಡೆ, ನಿಮ್ ಕಡೆ ಎಲ್ಲ ಏನ್ ಹೇಳ್ತಾರೆ ಅಂತ ಹೇಳಿ, ಒಂದು ನೀರ್ ಹರಿಯುವಂತ ಒಂದು ಜಾಗ. ಇಲ್ಲಿ ಏನ್ ಜಾಸ್ತಿ ನೀರೇನ್ ಇರ್ಲಿಲ್ಲ. ಅಲ್ಲಿ ರೆಸಾರ್ಟ್ ಓನರ್ ಹೇಳ್ತಾ ಇದ್ರು ಮಳೆಗಾಲದಲ್ಲಿ ಸಖತ್ತಾಗಿರತ್ತೆ ನೀರು ಚೆನ್ನಾಗಿದ್ದಾಗ ಅಂತ ಹೇಳಿ. ಇಲ್ಲಿ ನಾವು ಹೋದಾಗ ಏನ್ ಅಷ್ಟೊಂದು ನೀರ್ ಇರ್ಲಿಲ್ಲ, ಬಟ್ ಆದ್ರೂ ನೀರಿತ್ತು ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಷ್ಟೆಲ್ಲ ನೋಡ್ಕೊಂಡು ಇನ್ನೇನು ನಾವು ನೆಕ್ಸ್ಟ್ ನಮ್ಮ ಬೇರೆ ಬೇರೆ ಪ್ಲೇಸಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಿದೆ ಅಲ್ವಾ, ಹಂಗಾಗಿ ಲೇಟ್ ಆಗತ್ತೆ ಹೇಳಿ ನಿಧಾನಕ್ಕೆ ಹೊರಟ್ವಿ. ಇವಾಗ ಹೋಗಿ ನಾವೆಲ್ಲರೂ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಹಾಯ್, ಇವತ್ತು ಒಂದು ಗೆಟ್ ರೆಡಿ ವಿತ್ ಮೀ ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊತೀನಿ ಅಂತ ಹೇಳಿ. ಹಾಗೆ ಇದು ಜೆಲ್ ಅನ್ನ ಹಚ್ಕೊಳ್ತೀನಿ. ಈ ಥರ ಜೆಲ್ ಹಚ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಮಗೆ ನಾವು ಏನೇ ಹಚ್ಚಿದ್ರು ಮುಖದ ಮೇಲೆ ಈಸಿಯಾಗಿ ಗ್ಲೈಡ್ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಆಗ್ತಾ ಇದೆ, ಬೇಗ ಬೇಗ ಹೊರಡಬೇಕು. ನೈನ್ ಟು 5 cc ಲ್ಯಾಕ್ಮೆ ಅವ್ರದ್ದು. ಇದನ್ನ ನಾನು ಹಚ್ಕೊಳ್ತೀನಿ. ನೆಕ್ಸ್ಟ್ ಲ್ಯಾಕ್ಮೆ ಫೌಂಡೇಶನ್ ಪೌಡರ್ ಇದ್ರೆ ಹಚ್ಕೊಳ್ಬಹುದು. ಆ್ಯಕ್ಚುಲಿ ನಾನು ಈ ಸಲ ಪೌಡರನ್ನು ತರೋದನ್ನು ಮರ್ತಿದ್ದೀನಿ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಜಸ್ಟ್ ಇದು ಪಾಂಡ್ಸ್ ಇದೆಯಲ್ಲ, ಇದನ್ನೇ ಹಚ್ಕೊಂಡ್ಬಿಡ್ತೀನಿ ಅಷ್ಟೇ.
ಸಿಂಪಲ್. ಮತ್ತೆ ಇಲ್ಲೊಂದು ಸ್ವಲ್ಪ ಬೇಕನ್ಸಿದ್ರೆ ಯಾವುದೋ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಇಯರಿಂಗ್ಸ್ಗೆ ಇದೆರಡು ಚಾಯ್ಸ್ ಇದೆ. ಮಗಳ ಹತ್ರ ಕೇಳ್ತಾ ಇದ್ದೀನಿ ಯಾವ್ದು ಹಾಕ್ಕೊಳ್ಳಿ ಅಂಥೇಳಿ. ಅದಕ್ಕೆ ಫೈನಲ್ ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಈ ಥರ ಬಂದಿದೆ ಮೇಕಪ್. ಜಸ್ಟ್ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಬಾಯ್. ಇವತ್ತು ಡೇ 2 ಇನ್ ವಯನಾಡು. ಟೈಮ್ ಹೆಚ್ಚು ಕಡಿಮೆ 9:40 ಆಯಿತು. ಇಷ್ಟೋ ತನಕ ನಾವು ಅಲ್ಲಿ ರೆಸಾರ್ಟಲ್ಲಿ ತಿರುಗಾಡ್ಕೊಂಡು ಆರಾಮಾಗಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಸೊ ಪ್ಯೂರ್ ವೆಜ್ ಹುಡ್ಕೊಂಡು ಹೋಗ್ತೀವಲ್ವ ಆ್ಯಸ್ ಯೂಶುವಲ್. ಫೈನಲಿ ಆನಂದ್ ಭವನ್ ಕಾಣ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಇವತ್ತು ತಿಂಡಿದು ಏನಪ್ಪ ಗತಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಇನ್ನೊಂದು ಇದೆ ಉಡುಪಿ ಗ್ರ್ಯಾಂಡ್ ಅಂತ ಹೇಳೇನೋ, ಅದು ಓಪನ್ ಆಗೋದೇ 11:30-12 ಗಂಟೆಗಂತ ಇಲ್ಲಿ. ಸೊ ನಮಗೆ ಏನಪ್ಪ ಮಾಡೋದು ತಿಂಡಿಗೆ ಅಂತ ಅನ್ಕೋತಿದ್ವಿ. ಫೈನಲಿ ಇಲ್ಲಿ ಆನಂದ್ ಭವನ್ ಸಿಕ್ಕಿದೆ. ಸೊ ಇವಾಗ ಹೋಗಿ ಬ್ಯಾಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ ಇವಾಗ ನಮಗೆ ಒಳ್ಳೆ ತಿಂಡಿ ತಿಂದಿದ್ದೇನೋ ಆಯಿತು. ಮಸಾಲೆ ದೋಸೆ ಅಂತ ತೊಗೊಂಡ್ವಿ. ಇಷ್ಟು ದೊಡ್ಡದಾಗಿತ್ತು. ಮಗಳಿಗೆ ಫಿನಿಶ್ ಮಾಡೋಕ್ಕಾಗಿಲ್ಲ. ಆಮೇಲೆ ಹಸ್ಬೆಂಡೇ ಅದನ್ನು ತಿಂದರು. ಆಮೇಲೆ ಕಾಫಿದು ಒಂದು ಒಳ್ಳೆ ಕತೆ ಇದೆ ಹೇಳಿ. ಕಾಫಿ ಮಾತ್ರ ಸ್ವೀಟ್ ಕಾಫಿ. ಒಂದು ಕಾಫಿಗೆ ಅಷ್ಟೊಂದೆಲ್ಲ ಸ್ವೀಟ್ ಹಾಕ್ಬೋದು, ಸಕ್ಕರೆ ಹಾಕ್ಬೋದು ಅಂತ ನಂಗೆ ಗೊತ್ತಾಗಿರಲಿಲ್ಲ. ಇವತ್ತು ಗೊತ್ತಾಗಿದ್ದು. ನಮ್ಮ ಆಫೀಸ್ ಹತ್ರ ಒಬ್ಬರು ಒಂದು ಹೋಟೆಲಲ್ಲಿ ಕಾಫಿ ಟೀ ಅಂತ ಹೇಳಿ ಏನು ತಗೊಂಡ್ರು ಅದು ಸಕ್ಕರೆನ ಹಾಕಲ್ಲ. ಸಕ್ಕರೆ ಹಾಕಿ ಅಂತಂದ್ರೂ ಹಾಕೋದಿಲ್ಲ. ಇಲ್ಲಿ ಸಕ್ಕರೆ ಹಾಕಿದ್ದಾರೆ ದೇವ್ರೆ. ಲಾಸ್ಟಿಗೆ ಒಂದಷ್ಟು ಉಳಿದಿತ್ತು ಕಪ್ಪಲ್ಲಿ ಆಕ್ಚುಲಿ. ಅದನ್ನ ವಿ ಡಿಡ್ಂಟ್ ಮಿಕ್ಸ್ ಬಟ್ ಸ್ಟಿಲ್ ಇಟ್ ವಾಸ್ ಸೋ ಸ್ವೀಟ್ ದಟ್ ನಂಗೆ ಇನ್ನು ಬಹುಶಃ ನಾವು ಶರ್ಬತ್ತು ಪಾನಕಕ್ಕೂ ಅಷ್ಟು ಸಕ್ಕರೆ ಹಾಕೋದಿಲ್ಲ. ಪಾಯಸ, ಕಾಫಿ ಪಾಯಸ ಅಂತ ಹೇಳಿ ಆಮೇಲೆ ಆ್ಯಕ್ಚುಲಿ ನಾವು ಕಾಫಿ ಕುಡ್ದಾದ್ಮೇಲೆ ಒಂದಿಷ್ಟಿಷ್ಟು ಅಡಿಗಡೆ ಒಂದು ಲೇಯರ್ ಫುಲ್ ಸಕ್ಕರೆ ಕಾಣ್ತಾ ಇತ್ತು. ಅಷ್ಟೊಂದು ಸಕ್ಕರೆ ಹಾಕಿದ್ರು. ಹಸ್ಬೆಂಡಿಗೆಲ್ಲ ಒಂಚೂರು ಒಂದಿಷ್ಟೇ ಸಕ್ಕರೆ ಹಾಕಿದ್ರೆ ಸಾಕು. ಅವ್ರು ಕಹಿ ಇರಬೇಕಲ್ವ, ಸ್ವಲ್ಪ ಕಾಫಿ ಅಂದರೆ ಕಹಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಅಷ್ಟು ಸಿಹಿಯಾದ ಕಾಫಿಯನ್ನು ಕುಡಿದು ನೆಕ್ಸ್ಟ್ ಈಗ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತೇಳಿ. ನಿಮ್ಮನ್ನು ಕೂಡ ನಾವು ಜೊತೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲಿ ಕಾಣ್ತಿದ್ಯಲ್ಲ, ಇದೇನೆ ಲಕ್ಕಿಡಿ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ. ಅವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು. ನಾವು ಕಾರನ್ನ ಅಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಬಂದಿದ್ದಕ್ಕೆ ಬಚಾವು. ಇಲ್ದಿದ್ರೆ ಈ ಜಾಮಲ್ಲಿ 1 ಅವರ್ ಸಿಕ್ಕಾಕೊಳ್ತಿದ್ವಿ. ಬಹುಶಃ ಶನಿವಾರ ವೀಕೆಂಡ್ಸ್ ಅಂತಂದ್ರೆ ಇಲ್ಲಿ ವಯನಾಡ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅನ್ಸುತ್ತೆ. ಕೇರಳ ಜನರು ಮತ್ತೆ ಸುತ್ತಮುತ್ತಲವರು ಎಲ್ಲ ಬರ್ತಾರೆ. ಸೊ ಸುಮಾರಷ್ಟು ಜಾಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಪೀಕ್ ಸೀಸನ್ ಅಲ್ಲಂತೂ ಕೇಳೋದೇ ಬೇಡ ಅನ್ಸುತ್ತೆ. ಲಕ್ಕಿಡಿ ವ್ಯೂ ಪಾಯಿಂಟ್ ಅಂತ ಬಂದ್ವಿ ಫಸ್ಟಿಗೆ. ಅಲ್ಲಿ ಹೋಗೋಣ ಅಂತೇಳಿ ಒಂದು ಜಾಮು ಅಂದರೆ ಆಲ್ಮೋಸ್ಟ್ ಒಂದು 1 ಅವರ್ ಸಿಕ್ಕಾಕೋತಿದ್ವೋ ಏನೋ. ಅಲ್ಲೇ ಒಂದು ಹೋಟ್ಲಿತ್ತು, ಅಲ್ಲೇ ನಾವು ಕಾರ್ ಪಾರ್ಕ್ ಮಾಡಿ ನಾವು ನಡೆದ್ವಿ. ಒಂದು 500 ಮೀಟರ್ಸ್ ಅಷ್ಟೇ ಇದ್ದಿದ್ದು ಡಿಸ್ಟೆನ್ಸು. ಬಟ್ ಜಾಮ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಹೋದರೆ ಏನಿಲ್ಲ, ಒಂದು ಎತ್ತರದಿಂದ ಒಂದು ವ್ಯೂ ಪಾಯಿಂಟ್ ಅಷ್ಟೇ, ಅಲ್ಲಿ ಏನೂ ನೋಡೋಕ್ಕಿಲ್ಲ ಆ್ಯಕ್ಚುಲಿ. ಸೊ ಸದ್ಯ ನಾವು ಜಾಮಲ್ಲಿ ಸಿಕ್ಕಾಕೊಳ್ಳಿಲ್ವಲ್ಲ ಅಂತ ಖುಷಿ ಮಾಡಿಕೊಂಡು ವಾಪಸ್ ಬಂದ್ವಿ. ಇವಾಗ ನೆಕ್ಸ್ಟು ನಾವು ಈನೂರಿಗೆ ಹೋಗ್ತಾ ಇದ್ವಿ. ಈನೂರು ಅದೊಂದು ಟ್ರೈಬಲ್ ವಿಲೇಜ್ ಅಂತ ಒಂದು ಸೆಟಪ್ ಥರ ಮಾಡಿದ್ದಾರೆ. ಅದು ಓಪನ್ ಆಗೋದೇ 10-11 ಗಂಟೆಗೆ ಅನಿಸುತ್ತೆ. ಹಾಗಾಗಿ ಅಷ್ಟು ತನಕ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಈಗ ಫೈನಲಿ ಈನೂರು ಕಡೆಗೆ ಹೊರಟಿದ್ದೀವಿ. ಅಲ್ಲಿ ಏನೇನಿರುತ್ತೆ ಅಂತ ಬನ್ನಿ ನೋಡೋಣ.
ಆಕ್ಚುಲಿ ಇಲ್ಲಿ ಈನೂರ್ಗೆ ಬಂದ್ವಿ, ಟಿಕೆಟ್ ತಗೊಳ್ಬೇಕು. ಎಂಟ್ರೆನ್ಸ್ ಅಲ್ಲಿ 50 ರೂಪಾಯಿ ಪರ್ ಅಡಲ್ಟ್ಗೆ ಇರುತ್ತೆ, ಅದಾದ್ಮೇಲೆ 30 ರೂಪಾಯಿ ಮಕ್ಕಳಿಗೆ 5 to 10 years ಸಮಥಿಂಗ್ ಆ ಥರ ಇದೆ. ಈಗಾಗಲೇ ಬುಕ್ ಆಗಿಬಿಟ್ಟಿದೆಯಂತೆ, ಸೊ ನಮಗೆ ಟಿಕೆಟೇ ಸಿಗಲಿಲ್ಲ. 2 ಟಿಕೆಟ್ ಹೆಂಗಾರು ಅರೇಂಜ್ ಮಾಡಿ, ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಮಾಡಿಲ್ಲ. ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಬಹುದು, ನಾಳೆ ಬನ್ನಿ ಅಂತ ಹೇಳಿದರು. ಥ್ಯಾಂಕ್ಫುಲಿ ನಾವು ನಾಳೆನೂ ಇದೇ ಊರಲ್ಲಿ ಇರೋದ್ರಿಂದ ಓಕೆ. ಇವತ್ತೇ ನಾವು ಬೆಂಗಳೂರು ಹೊರಡೋದಾಗಿದ್ರೆ ಸಿಗ್ತಾ ಇರಲಿಲ್ಲ ಹೋಗೋಕ್ಕೆ. ನೆಕ್ಸ್ಟ್ ಟೈಮ್ ಮತ್ತೆ ಇದಕ್ಕಾಗಿ ವಯನಾಡಿಗೆ ಏನು ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ನೀವೇನಾದರೂ ಬರ್ತಿದ್ದೀರಾ ಅಂದರೆ ಒಂಚೂರು ಆನ್ಲೈನಲ್ಲೇ ಈನೂರಿಗೆ ಬುಕ್ಕಿಂಗ್ ಮಾಡ್ಕೊಂಡು ಬಂದುಬಿಡಿ, ಟಿಕೆಟ್ ತೊಗೊಂಡು ರಿಸರ್ವೇಷನ್ ಮಾಡಿಕೊಂಡು. ಈಸಿ, ಅದು ಸೇಫು. ನಾವೀಗ ಅಲ್ಲಿವರೆಗೆ ಡ್ರೈವ್ ಮಾಡ್ಕೊಂಡು ಹೋದ್ರೂ ಅಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳಿದರೆ ವಾಟ್ ಇಸ್ ದ ಯೂಸ್.